ದೇವರ ವಾಕ್ಯಕ್ಕಾಗಿ, ದೇವರ ಪ್ರಸನ್ನತೆಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಕರ್ತನೆ, ನಮ್ಮನ್ನು ಬಲಪಡಿಸು, ನಮ್ಮ ಜೊತೆ ನೀನು ಮಾತನಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ನೀವೆಲ್ಲ ನಾನು ಬರೋದಕ್ಕೆ ಮುಂಚೆ ನೀವೆಲ್ಲ ಮಾಡಿದ್ರಿ ಅಂತಿಲ್ಲ, ನಂಬ್ತೇನೆ. ಪ್ರಾರ್ಥನೆ ನಾಳೆ ಸ್ತ್ರೀಯರ ಕೂಟ ಇದೆ, ಅದಕ್ಕಾಗಿ ಪ್ರಾರ್ಥನೆ ಮಾಡಿದಿರಲ್ಲ, ತುಂಬ ಸಂತೋಷ. ದೇವರ ವಾಕ್ಯಕ್ಕೆ ನಾವು ನೇರವಾಗಿ ಹೋಗೋಣ. ಈ ವಾರದಲ್ಲಿ 2026ನೇ ವರ್ಷದಲ್ಲಿ ಸಮರ್ಥರು ಯಾರು, ಶಕ್ತಿವಂತರು ಯಾರು, ಬಲವುಳ್ಳ ವ್ಯಕ್ತಿಗಳು ಯಾರು, ನಮ್ಮ ಬೈಬಲಲ್ಲಿ ಯಾರ್ಯಾರು ಅಂಥವರು ಇದ್ದಾರೆ ಎಂಬುದಾಗಿ ನಾವು ಧ್ಯಾನ ಮಾಡೋಕ್ಕೆ ನಾವು ಹೋಗೋಣ. ಹಲ್ಲೆಲೂಯಾ. ನಾವು ವಾಕ್ಯದ ಮುಂದೆ ನಾವು ಎಂಥವರಾಗಿದ್ದೇವೆ? ನಾವು ಶಕ್ತಿವಂತರಾಗಿದ್ದೇವಾ, ಸಮರ್ಥರಾಗಿದ್ದೇವಾ, ಅಥವಾ ಅಸಮರ್ಥರಾಗಿ ಬಲಹೀನರಾಗಿ ನಾವು ಇದ್ದೇವೆ ಎಂಬುದಾಗಿ ನಾವೇನು ಮಾಡೋಣ, ಈ ದಿನದಲ್ಲಿ ನಾವು ತಿಳಿದುಕೊಂಡು ನಾವು ಏನಾಗಬೇಕು? ಒಂದು ವೇಳೆ ಬಲ ಇಲ್ಲ ಆದರೆ ಬಲವಂತರಾಗಬೇಕು, ಒಂದು ವೇಳೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಾವು ಶಕ್ತಿವಂತರಾಗಿ ಬದಲಾವಣೆಯನ್ನು ಆಗಬೇಕಾಗಿದೆ. ಹಲ್ಲೆಲೂಯಾ. ನಮ್ಮ ಬೈಬಲಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಕ್ರಮವಾಗಿ ನಾವು ನೋಡುವಾಗ ಬಲವಂತರು ಅಂದರೆ ಶಕ್ತಿವಂತರು, ಬಲವುಳ್ಳಂಥ ವ್ಯಕ್ತಿ ಯಾರು ಎಂಬುದಾಗಿ ನಾವು ವ್ಯಾಖ್ಯಾನ ಮಾಡುವುದಾದರೆ ಪ್ರಕಟಣೆ 1ನೇ ಅಧ್ಯಾಯ 8ನೇ ವಚನ ನೋಡ್ರಿ. 8ನೇ ವಚನ. ನಾನು ಆದಿಯೂ ಅಂತ್ಯವೂ ವರ್ತಮಾನ ಭೂತ ಭವಿಷ್ಯ ಕಾಲದಲ್ಲಿರುವವನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಸಾಕು. ಮೊದಲನೇದಾಗಿ ಸರ್ವಶಕ್ತರು ಯಾರು ಅಂತಂತ ಹೇಳಿದ್ರೆ ತಂದೆಯಾದ ದೇವರು ಆಗಿದ್ದಾನೆ. ಈ ಪ್ರಪಂಚದಲ್ಲಿ ಎಷ್ಟೋ ಜನರುಗಳು ಇರ್ಬೋದು, ಎಷ್ಟೋ ವ್ಯಕ್ತಿಗಳು ಇರಬಹುದು, ಎಷ್ಟೋ ದೇವರುಗಳು ಇರ್ಬೋದು, ಆದರೆ ನಮ್ಮ ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ಸರ್ವಶಕ್ತನಾದಂಥ ಆದಿಯೂ ಅಂತ್ಯವೂ ಆಗಿರುವ ಯೇಸು ಕ್ರಿಸ್ತನು ದೇವರು ಏನಾಗಿದ್ದಾನೆ? ಸರ್ವಶಕ್ತನೂ ಆಗಿದ್ದಾನೆ. ಆ ಸರ್ವಶಕ್ತನ ಮುಂದೆ ನಾವೆಲ್ಲ ಯಾರು? ಬಲಹೀನರಾಗಿದ್ದೇವೆ. ಎರಡನೇದಾಗಿ ನಾವು ನೋಡ್ತೇವೆ, ರೋಮ ಬರೆದ ಪತ್ರಿಕೆ 4ನೇ ಅಧ್ಯಾಯ 21ನೇ ವಚನ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ್ಣ ಭರವಸೆ ಇಟ್ಟು ದೃಢ ನಂಬಿಕೆಯುಳ್ಳವನಾದನು. ಆದಿಕಾಂಡ 15:1. ಈಗ ಮೊದಲನೇದಾಗಿ ತಂದೆಯಾದ ದೇವರು ಏನಾಗಿದ್ದಾನೆ? ಸರ್ವಶಕ್ತನಾಗಿದ್ದಾನೆ. ಎರಡನೇದಾಗಿ ಯಾರು ಶಕ್ತರಾಗಿದೆ ಅಂತ ಹೇಳಿದ್ರೆ ಯಾರು? ಅಬ್ರಾಹಾಮನು. ರೋಮಪುರದ ಪತ್ರಿಕೆಯಲ್ಲಿ 4:21 ನಾವು ನೋಡ್ತಾ ಇದ್ದೇವೆ. ಏನಂತ ಓದ್ತಾ ಇದ್ದೀವಿ? ದೇವರನ್ನು ಗಣಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಬಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ನೋಡ್ರಿ, ನಂಬಿಕೆ ಉಳ್ಳವನು ಅಂದರೆ ಯಾರ್ಯಾರು ಭೂಮಿಯ ಮೇಲೆ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡುತ್ತಾರೋ ಅವರೆಲ್ಲ ಯಾರು? ಸಮರ್ಥರು, ನಂಬಿಕೆ ಉಳ್ಳವರು, ಭರವಸೆ ಉಳ್ಳವರು. ಒಂದು ವೇಳೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಾವು ಅಸಮರ್ಥರು, ಬಲಹೀನರು, ನಾವು ಏನಾಗಿದ್ದೇವೆ? ಭೂಮಿಯಲ್ಲಿ ಕಾಣಿಸಿಕೊಳ್ಳುತ್ತೇವೆ. ಅಬ್ರಾಹ್ಮನು ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಸಮರ್ಥನಾಗಿದ್ದನು. ಆ ನಂಬಿಕೆ ನಮಗೂ ನಿಮಗೂ ಇರಬೇಕು. ಅಬ್ರಾಹ್ಮನ ನಂಬಿಕೆ ಎಂಥದೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನು ಏನು ಮಾಡ್ತಾನೆ? ಅನೇಕ ವಿಧವಾದಂಥ ಆಶೀರ್ವಾದಗಳನ್ನು ಅಬ್ರಾಹ್ಮನ ಮುಂದೆ ಇಟ್ಟಿದ್ದನು. ಹಲ್ಲೆಲೂಯಾ. ಕ್ಯಾಮ್ರಾ ಇದ್ದವನು ಇದು ಮಾಡಿಬಿಡ್ತಾನೆ. ಮೊದಲನೇದಾಗಿ ಯಾರು ಶಕ್ತಿವಂತರು? ತಂದೆಯಾದ ದೇವರು. ಎರಡನೇದಾಗಿ ಅಬ್ರಾಹ್ಮನು ಸರ್ವಶಕ್ತನಾಗಿದ್ದಾನೆ. ಅಂದರೆ ಸಮರ್ಥನು ಅಂದರೆ ಸರ್ವಶಕ್ತನಂತಲ್ಲ, ಆ ವಿಶ್ವಾಸದಲ್ಲಿ ಶಕ್ತಿವಂತನು, ನಂಬಿಕೆಯಲ್ಲಿ ಬಲ ಉಳ್ಳವನು, ನಂಬಿಕೆಯಲ್ಲಿ ಸಮರ್ಥನು. ಆ ನಂಬಿಕೆ ನಮಗೆ ನಿಮಗೆ ಇರಬೇಕು. ಅಬ್ರಾಹ್ಮನಲ್ಲಿ ಇದ್ದಂಥ ನಂಬಿಕೆ ಈ ಭೂಮಿ ಮೇಲೆ ಯಾರಿಗೂ ಕೂಡ ಇಲ್ಲ. ಬರ್ತದೆ, ಕೆಲವೊಂದು ಟೈಮ್ ಇರ್ತದೆ ಅಷ್ಟೇ. ಆ ನಂಬಿಕೆ ಕ್ಷೀಣವಾಗಿ ಹೋಗುವಂಥದ್ದು ಆಗಿದೆ. ಮೂರನೇದಾಗಿ ಆದಿಕಾಂಡ 21:12. ಆದರೆ ದೇವರು ಅವನಿಗೆ ಮಗನ ಮತ್ತು ದಾಸಿಯ ದೆಸೆಯಿಂದ ನಿನಗೆ ಕರಕರೆಯಾಗಬಾರದು, ಸಾರಳು ಹೇಳಿದಂತೆಯೇ ಮಾಡು. ನೀವು
ಫೋನ್ ಬರ್ಕೊಂಡು ಬುಕ್ ತಂದಿಲ್ವಾ? ಬರ್ಕೋಬೇಕು. ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವವರು. ಈ ದಾಸಿಯ ಮಗನು ನಿನ್ನಿಂದ ಹುಟ್ಟಿದವನಾದ್ದರಿಂದ ಅವನಿಂದಲೂ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಮೊದಲನೇದಾಗಿ ತಂದೆಯಾದ ದೇವರು ಸರ್ವಶಕ್ತನು, ಎರಡನೇದಾಗಿ ಅಬ್ರಾಹ್ಮನು ವಿಶ್ವಾಸದಲ್ಲಿ ಶಕ್ತಿವಂತನು, ಮೂರನೇದಾಗಿ ಇಸ್ಮಾಯೇಲನು ಬಿಲ್ಲುಗಾರನಲ್ಲಿ ಸಮರ್ಥನಾಗಿದ್ದನು. ಬಿಲ್ಲು ಎಳೆಯುವುದರಲ್ಲಿ ಸಮರ್ಥನು. ಅಲ್ಲಲ್ಲಿಯ ಬಿಲ್ಲು ಎಳೆಯೋದಂದ್ರೆ ಗೊತ್ತಾ? ಯಾನು ನೀವೆಲ್ಲ ಬಿಟ್ಟಿದ್ರಲ್ಲ ಸಣ್ಣದ್ರಲ್ಲಿ, ಕೆಲವೊಂದು ಟಿವಿಗಳೆಲ್ಲ ನೋಡಿರ್ತಾರೆ. ಯಾವುದು ಫಿಲ್ಮ್, ಬಾಹುಬಲಿ ಫಿಲ್ಮ್ ನೋಡಿರ್ತೀರಲ್ಲ, ಅದರಲ್ಲಿ ಏನು ಮಾಡ್ತಾರೆ, ಹಿಂಗೆ ಪ್ರಭಾಸು ಮತ್ತು ಯಾರು ಅವ್ರನ್ನೆಲ್ಲ ಇದು ಮಾಡ್ತಾರೆ. ಎಲ್ಲ ಥರ ನೋಡಿದ್ರೆ ಎಲ್ಲ ಗೊತ್ತಿರುತ್ತಲ್ಲ. ಅಲ್ಲಲ್ಲಿಯ ಇಸ್ಮಾಯೇಲನು ಬಿಲ್ಲು ಎಸೆಯುವುದರಲ್ಲಿ ಆತನು ಸಮರ್ಥನಾಗಿದ್ದಾನೆ. ಈಗ ನಾವು ಯಾವುದರಲ್ಲಿ ಸಮರ್ಥರಾಗಿದ್ದೇವೆ, ನಾವು ಯಾವುದರಲ್ಲಿ ಶಕ್ತಿವಂತರಾಗಿದ್ದೇವೆ, ಅದನ್ನು ನಾವು ಇವತ್ತು ವಾಕ್ಯದ ಮುಂದೆ ನಾವು ತಗ್ಗಿಸಿಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಮುಂದೆ ಒಪ್ಪಿಸಿಕೊಡ್ಬೇಕು. ಮೂರನೇದಾಗಿ ಇಸ್ಮಾಯೇಲನು ಬಿಲ್ಲು ಎಸೆಯುವುದರಲ್ಲಿ ಆತನು ಸಮರ್ಥನಾಗಿದ್ದಾನೆ. ಬರೆದುಕೊಂಡ್ರ. ನಾಲ್ಕನೇದಾಗಿ ಆದಿಕಾಂಡ 25:20 ಏಸಾವನು ಬೇಟೆಯಾಡುವುದರಲ್ಲಿ ಜಾಣನು, ಅಂದರೆ ಸಮರ್ಥನಾಗಿದ್ದಾನೆ ಬೇಟೆ ಆಡುವುದರಲ್ಲಿ. ಆದಿಕಾಂಡ 25:20 ಇಸಾಕನು 40 ವರ್ಷದವನಾದಾಗ ಆರಾಮ್ಯನಾದ ಬೆತೂವೇಲನ ಮಗಳಾಗಿಯೂ ಅರಾಮ್ಯನಾದ ಲಾಬಾನನ ತಂಗಿಯಾಗಿಯೂ ಇದ್ದ 25ನೇ ಅಧ್ಯಾಯ 20ನೇ ವಚನ. 25-20 ಓದ್ರಿ. ನಾ 27ನೇ ವಚನ ಲಾಸ್ಟ್ ಓದು. 27 ಆ ಹುಡುಗರಿಬ್ಬರು ಬೆಳೆದಾಗ ಅವರಲ್ಲಿ ಏಸಾವನೆಂಬವನು ಬೇಟೆಯಾಡುವುದರಲ್ಲಿ ಜಾಣನಾದನು. ಸಾಕು. ನಾಲ್ಕನೇದಾಗಿ ಯಾರು? ಏಸಾವನು. ನಮ್ಮ ಬೈಬಲಲ್ಲಿ ಇರುವಂಥ ಏಸಾವನು ಬೇಟೆಯಾಡುವುದರಲ್ಲಿ, ಬೇಟೆಯಾಡೋದನ್ನು ಗೊತ್ತಲ್ಲ, ಕಾಡಿಗೆ ಹೋಗಿ ಬೇಟೆಯೆಲ್ಲ ಆಡ್ತಾರೆ, ಏನೇನೋ ಇರ್ತಾವಲ್ಲ ಕಾಡಿನಲ್ಲಿ ಬೇಟೆಯಾಡುವುದನ್ನು, ಅದರಲ್ಲಿ ಏಸಾವನು ಏನಾಗಿದ್ದಾನೆ? ಜಾಣನಾಗಿದ್ದಾನೆ, ಸಮರ್ಥನಾಗಿದ್ದಾನೆ. ನಾವು ಏನಾಗಿದ್ದೇವೆ ಅದು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಐದನೇದಾಗಿ ಅಪೊಸ್ತಲ ಕೃತ್ಯ 18:24 ಅಪೊಸ್ತಲ ಕೃತ್ಯ 18:24 ಅಷ್ಟರೊಳಗೆ ಅಲೆಕ್ಸಾಂದ್ರಿಯಲ್ಲಿ ಹುಟ್ಟಿದ ಆ ಪೊಲ್ಪೋಸನೆಂಬ ಒಬ್ಬ ಯೋಧನು ಎಫೆಸಕ್ಕೆ ಬಂದನು. ಅವನು ವಾಕ್ಚಾತುರ್ಯವುಳ್ಳವನು, ಶಾಸ್ತ್ರಗಳಲ್ಲಿ ಪ್ರವೀಣನು. ಅವನು ವರ್ತಮಾನದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದು ಯೋಹಾನನು ಮಾಡಿಸಿದ ದೀಕ್ಷಾಸ್ನಾನವನ್ನು ಸಾಕು. ನೀವು ಮನೆಗೆ ಹೋಗಿ ಓದ್ಕೊಳ್ರಿ. ಅಲ್ಲಿ ಒಬ್ಬ ಭಕ್ತನಿರ್ತಾನೆ, ಅವನ ಹೆಸರು ಅಪೊಲ್ಲೋನನು ವಾಕ್ಯ ಓದುವುದರಲ್ಲಿ ಸಮರ್ಥನು, ವಾಕ್ಯ ಧ್ಯಾನ ಮಾಡುವುದರಲ್ಲಿ ಸಮರ್ಥನು, ವಾಕ್ಯವನ್ನು ಉಪದೇಶ ಮಾಡುವುದರಲ್ಲಿ ಸಮರ್ಥನು, ವಾಕ್ಯವನ್ನು ಮತ್ತೊಬ್ಬರಿಗೆ ಹಂಚುವುದರಲ್ಲಿ ಆತನು ಸಮರ್ಥನಾಗಿದ್ದನು. ನಾವೆಲ್ಲ ಯಾವುದರಲ್ಲಿ ಸಮರ್ಥರು? ಮನುಷ್ಯರು, ವಿಶ್ವಾಸಿಗಳು ಯಾವುದರಲ್ಲಿ ಶಕ್ತಿವಂತರು ಗೊತ್ತಾ? ಜಗಳ ಮಾಡುವುದರಲ್ಲಿ ಶಕ್ತಿವಂತರು, ಮಾತು ಬೈಯುವುದರಲ್ಲಿ ಶಕ್ತಿವಂತರು. ಈಗ ನಿಮ್ಮಿಬ್ಬರಿಗೂ ಜಗಳ ಕೊಟ್ಬಿಟ್ರೆ ಯಾರು ಗೆಲ್ತೀರ ನೋಡೋಣ, ಹೌದಲ್ವಾ? ಅತ್ತೆನ ಸೊಸೆನ, ಇಲ್ಲ ಸೊಸೆನ ಅತ್ತೆನ, ಮಗಳ ನಾದಿನಿನ, ಇಲ್ಲ ಅಣ್ಣ ತಮ್ಮನ, ಅಕ್ಕ ತಂಗಿನ ಜಗಳಕ್ಕೆ ಬಿಟ್ಬಿಟ್ರೆ ಯಾವುದರಲ್ಲಿ ಸಮರ್ಥರಾಗಿರ್ತಾರೆ? ಕೆಲವರು ಅಡಿಗೆ ಮಾಡೋದ್ರಲ್ಲಿ ಸಮರ್ಥರಾಗಿರ್ತಾರೆ, ಕೆಲವರು ಬಿರಿಯಾನಿ ಮಾಡೋದ್ರಲ್ಲಿ ಸಮರ್ಥರಿರ್ತಾರೆ, ಕೆಲವರು ರೊಟ್ಟಿ ಮಾಡೋದ್ರಲ್ಲಿ ಸಮರ್ಥರಿರ್ತಾರೆ, ಕೆಲವರು ರಾಗಿ ಮುದ್ದೆ ಮಾಡೋದ್ರಲ್ಲಿ ಸಮರ್ಥರಿರ್ತಾರೆ. ಈಗ ಈ ನಮ್ಮ ಸಭೆಯಲ್ಲಿ ಒಂದು ಎಕ್ಸಾಮ್ ಇಡೋಣ, ಯಾರು ಫಸ್ಟ್ ಮುದ್ದೆ ಮಾಡ್ತಾರೆ ನೋಡೋಣ ಅಂತೇಳಿ.
ಯಾರು ರಾಗಿ ರೊಟ್ಟಿ ಮಾಡ್ತಾರಂತೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ತಲಾಂತಗಳನ್ನು ದೇವ್ರು ಏನು ಮಾಡ್ತಾನೆ, ಕೊಡ್ತಾನೆ. ಈಗ ಅಮ್ಮವ್ರಿಗೆ ಏನು ಸಮರ್ಥ ಅಂತ ಹೇಳಿದ್ರೆ ಅವರು ಒಂದು ಹೇಳ್ತಾರೆ. ಈಗ ಮೇಘವ್ರ ಸಿಸ್ಟರ್ ನಿಮ್ಗೆ ಏನು ಸಮರ್ಥ ಅಂತಾರೆ, ಅವರು ಯಾವುದೋ ಒಂದು ವಾಕ್ಯದಲ್ಲಿ ವಾಕ್ಯ ಓದುವುದರಲ್ಲಿ, ವಾಕ್ಯ ಕಂಠಪಾಠ ಮಾಡುವುದರಲ್ಲಿ ಈಗೆಲ್ಲ ಸಮರ್ಥರು ಅಂತ ಹೇಳಿದ್ರಲ್ಲ. ನಮ್ಮ ಬೈಬಲಲ್ಲಿ ನಮಗಿಂತ ಸಮರ್ಥರು ಇದ್ದಾರೆ, ನಮಗಿಂತ ಶಕ್ತಿವಂತರಿದ್ದಾರೆ, ನಮಗಿಂತ ಬಲವುಳ್ಳದವರಿದ್ದಾರೆ. ಯಾರು? ಸರ್ವಶಕ್ತರಾದಂಥ ಯೇಸು ಕ್ರಿಸ್ತನು. ಎರಡನೇದಾಗಿ ನಂಬಿಕೆಯಲ್ಲಿ ಬಲವಂತವನು, ನಂಬಿಕೆಯಲ್ಲಿ ವಿಶ್ವಾಸವುಳ್ಳವನು ಯಾರು? ಅಬ್ರಾಹಾಮನು. ಮೂರನೇದಾಗಿ ಇಸ್ಮಾಯೇಲನು ಬಿಲ್ಲೆ ಎಸೆಯುವುದರಲ್ಲಿ ಆತನು ಏನಾಗಿದ್ದಾನೆ? ಸಮರ್ಥನಾಗಿದ್ದಾನೆ. ನಾಲ್ಕನೇದಾಗಿ ಏಸಾವನು ಬೇಟೆ ಆಡುವುದರಲ್ಲಿ ಆತನು ಸಮರ್ಥನಾಗಿದ್ದಾನೆ, ಅಂದರೆ ಶಕ್ತಿವಂತನಾಗಿದ್ದಾನೆ. ಆಮೇಲೆ ಅಪೊಲ್ಲೋನು ವಾಕ್ಯವನ್ನ ಉಚ್ಚಾರಣೆ ಮಾಡುವುದರಲ್ಲಿ, ವಾಕ್ಯವನ್ನ ಹೇಳುವುದರಲ್ಲಿ, ವಾಕ್ಯವನ್ನ ಉಪದೇಶ ಮಾಡುವುದರಲ್ಲಿ ಆತನು ಏನಾಗಿದ್ದಾನೆ? ಸಮರ್ಥನು, ಶಕ್ತಿವಂತನೂ ಆಗಿದ್ದಾನೆ. ಹಾಗಂತ ದೇವರಲ್ಲ ಮನುಷ್ಯ, ಆದರೆ ವಾಕ್ಯವನ್ನ ಓದುವುದರಲ್ಲಿ ಸಮರ್ಥನಾಗಿದ್ದಾನೆ. ಮತ್ತೆ ಅಪೊಸ್ತಲರ ಕೃತ್ಯ 7:20. ಆ ಸಮಯದಲ್ಲೇ ಮೋಶೆಯು ಹುಟ್ಟಿದನು. ಅವನು ದಿವ್ಯ ಸುಂದರನಾಗಿದ್ದನು ಮತ್ತು ತಂದೆಯ ಮನೆಯಲ್ಲಿ 3 ತಿಂಗಳು ಸಾಕಲ್ಪಟ್ಟನು. ಆಮೇಲೆ ಅವನನ್ನು ಹೊರಗೆ ಹಾಕಿದಾಗ ಫರೋಹನ ಮಗಳು ಅವನನ್ನು ಎತ್ತಿಕೊಂಡು ಹೋಗಿ ತನ್ನ ಮಗನಾಗಿ ಸಾಕಿದಳು. ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ಸಾಕು ನೋಡ್ರಿ. ಆರನೇದಾಗಿ ಯಾರು ಸಮರ್ಥನೋ? ಮೋಸೆ ವಾಕ್ಯವದಲ್ಲಿಯೂ ಯುದ್ಧ ಮಾಡುವುದರಲ್ಲಿಯೂ ಆತನು ಏನಾಗಿದ್ದಾನೆ? ಸಮರ್ಥನಾಗಿದ್ದಾನೆ. ನೀವು ನಿಮ್ಮ ಜೀವನದಲ್ಲಿ ಯಾವುದರಲ್ಲಾದ್ರೂ ಸಮರ್ಥರಾಗಿರ್ಬೋದು. ಗಾಡಿ ಹೊಡೆಯುವುದರಲ್ಲಿ ಶಕ್ತಿವಂತರಾಗಿರ್ಬೋದು, ಅಥವಾ ಜಂಪಿಂಗಲ್ಲಿ ನೀವು ಸಮರ್ಥರಾಗಿರ್ಬೋದು, ಅಥವಾ ಬಾಲ್ ಎಸೆಯುವುದರಲ್ಲಿ, ಇದೆಲ್ಲ ಗೇಮ್ಗಳಿರ್ತಾವಲ್ವಾ ಶಾಲೆಗಳಲ್ಲಿ. ಆದರೆ ಬೈಬಲಲ್ಲಿ ಸಮರ್ಥರಾಗಬೇಕು. ಬೈಬಲ್ ಓದುವುದರಲ್ಲಿ, ಬೈಬಲ್ ತಿಳುಕುವುದರಲ್ಲಿ, ಯೇಸು ಸ್ವಾಮಿಯಲ್ಲಿ ನಾವು ಶಕ್ತಿವಂತರಾಗಬೇಕು. ಈ ದಿನದಲ್ಲಿ ಬಿಲ್ಲೆ ಎಸೆಯುವುದು ಮುಖ್ಯ ಅಲ್ಲ, ಬೇಟೆ ಆಡುವುದು ಮುಖ್ಯ ಅಲ್ಲ, ಆದರೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು, ದೇವರ ವಾಕ್ಯವನ್ನು ಹೇಳುವಂಥದ್ದು. ನಾನು ಹೇಳಿದೆ ಮಂಜುವರಿಗೆ, ಮಂಜು ನಾನು ಬರೋಷ್ಟೊಳಗೆ ಒಂದು 10 ನಿಮಿಷ ವಾಕ್ಯ ಹೇಳಂತೇಳಿ. ವಾಕ್ಯವನ್ನು ಬೋಧಿಸುವುದರಲ್ಲಿ ಸಮರ್ಥರಾಗಿರಬೇಕು. ಅಲ್ಲಲ್ವಿಯಾ? ಸಮರ್ಥನೆ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ದೇವರು ನಿಮ್ಮ ಜೀವನದಲ್ಲಿ ನಾನು ಇಲ್ಲಿ ಈ ಸಭೆಯಲ್ಲಿ ನಿಂತ್ಕೊಂಡು ಬಯಸ್ತಾ ಇದ್ದೀನಿ ಏನಂತ ಗೊತ್ತಾ? ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ನನಗೇನು ಭಯ ಇಲ್ಲ. ನೀವು ಒಬ್ಬೊಬ್ಬರು ಉಪದೇಶಕರಾಗಬೇಕು. ಅಲ್ಲಲ್ವಿಯಾ? ಮಂಜು ಮಾತ್ರ ಅಲ್ಲ, ನೀವು ಕೂಡ ಉಪದೇಶ ಮಾಡಬೇಕು. ರಕ್ಷಿತಮ್ಮ, ನಾಗಮಣಿ ಅವರು, ಮೇಘಮ್ಮ ಅವರು ಯಾವಾಗಲೂ ಪಾಸ್ಟ್ರನ್ನೇ ಎದುರು ನೋಡ್ಕೊಂತಿರಬಾರ್ದು. ಪಾಸ್ಟ್ ಏನಾದರೂ ಒಂದು 10 ನಿಮಿಷ ಲೇಟ್ ಆಯ್ತಂದ್ರೆ ನಾನು ಅದು ಪ್ರಾರ್ಥನೆಯಿಂದ ಸಮ್ಮುಖವನ್ನು ಬರಮಾಡ್ಕೊಳ್ಬೇಕು. ವಾಕ್ಯ ಮುಂದೆ ನಿಂತು ಹೇಳ್ಬೇಕು, ದೇವ್ರ ವಾಕ್ಯ ಹೀಗೆ ಹೇಳ್ತಾ ಇದೆ, ದೇವ್ರ ವಾಕ್ಯ. ನೀವೆಲ್ಲ ಒಬ್ಬೊಬ್ರು ಪಾಸ್ಟ್ಗಳಾಗಬೇಕು. ನೀವು ಎಷ್ಟು ದಿನ ಅಂತ ಈ ಚರ್ಚೆಗೆ ಪಾಸ್ಟ್ ಬೇಕು ಹೇಳಿ? ಯಾರ್ಯಾರೋ ಬಂದು ನೀವೆಲ್ಲ ಹೇಳ್ತಾ ಇದ್ರಲ್ಲ, ಭಾಳ ಜನ ಪಾಸ್ಟ್ ಬಂದು ಹೋಗ್ತಾ ಇದ್ದಾರೆ ಪಾಸ್ಟ್ ಅಂತೇಳಿ. ಹಾಗೆ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ವಾಕ್ಯವನ್ನು ಉಪದೇಶ ಮಾಡುವುದರಲ್ಲಿ ಸಮರ್ಥರಾಗಿರಬೇಕು, ಸೇವೆ ಮಾಡುವುದರಲ್ಲಿ ಸಮರ್ಥರಾಗಿರಬೇಕು. ಎಷ್ಟು ಜನ ನಾವು ರಾತ್ರಿ ಹೇಳಿದ್ವಲ್ಲ, ನೀವು ಬಂದಿಲ್ಲ, ಮೇಘಮ್ಮ ಬಂದಿದ್ರು. ಅಲ್ಲಿ ಏನು ಹೇಳಿದ್ರು? ನಿಮ್ಮ ಸಭೆಗಳಲ್ಲಿ ಸೇವಕರನ್ನ ಎಬ್ಬಿಸಿರಿ ಅಂತ ಹೇಳಿದ್ರು. ಆನಂದ್ ಸರ್ ಕೇಳಿದ್ರ? ಬೇರೆ ಯಾವ ಪಾಸ್ಟ್ರು ಮುಂದೆ ವಾಕ್ಯ ಹೇಳ್ರಿ ಅಂತ ಬಿಡಲ್ಲ. ನಿಮಗೆ ಬಿಡ್ತಾರಾ? ನೀವು ಬೇರೆ ಚರ್ಚೆಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಡಾಡೋಕ್ಕೂ ಕೊಡಲ್ಲ, ಪ್ರಾರ್ಥನೆ ಮಾಡೋಕ್ಕೂ ಕೊಡಲ್ಲ, ವಾಕ್ಯ ಓದೋಕ್ಕೂ ಕೊಡಲ್ಲ. ಕೆಲವೊಂದು ಚರ್ಚೆಗಳಲ್ಲಿ ಕೊಡೋದೇ ಇಲ್ಲ, ಅನುಮತಿನೇ ಇಲ್ಲ. ಆದರೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನಿಮಗೆ ಸುಗಂಧ ಅವಕಾಶ ಇದೆ. ನಿಮಗೆ ನಮ್ಮ ಬೈಬಲಲ್ಲಿ ಮೋಸೆ ಸಮರ್ಥನಾಗಿದ್ದನು ವಾಕ್ಯ ಓದುವುದರಲ್ಲಿ, ವಾಕ್ಯ ಹೇಳುವುದರಲ್ಲಿ, ವಾಕ್ಯ ಉಪದೇಶ ಮಾಡುವುದರಲ್ಲಿ. ಮತ್ತು ಯಾರು? ಅಬ್ರಾಹ್ಮನ ವಿಶ್ವಾಸದಲ್ಲಿ ಆತನು ಸಮರ್ಥನಾಗಿದ್ದನು. ನಾವು ಕೂಡ ಅದನ್ನು ಮುಂದೆ ತರಬೇಕು. ನಿಮ್ಮ ತಲಾಂತಗಳನ್ನು ನೀವು ಮನೆಗಳಲ್ಲಿ ಟೈಲರಿಂಗ್ ಮಾಡ್ಬೋದು, ಅದರಲ್ಲಿ ಏನೇನೋ ತಲಾಂತಗಳು ನೀವು ಹೇಳ್ಬೋದಲ್ವಾ? ಬಟ್ಟೆ ಒಗೆಯುವುದರಲ್ಲಾಗಲಿ, ಬಟ್ಟೆ ಹೊಳೆಯುವುದರಲ್ಲಾಗಲಿ, ಏನೇ ಮಾಡಿದ್ರು ಕೂಡ ಒಂದೊಂದು ಶಕ್ತಿ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಇದೆ. ದೇವರ ವಾಕ್ಯವನ್ನು ಹೇಳಬೇಕು, ಉಪದೇಶವನ್ನು ಮಾಡಬೇಕು. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ಮೋಸೆ ಎಲ್ಲ ಶಾಸ್ತ್ರಗಳಲ್ಲಿ, ಎಲ್ಲ ವಾಕ್ಯದಿಂದ ಆತನು ಏನಾಗಿದ್ದಾನೆ? ಸಮರ್ಥನಾಗಿದ್ದನು. ಅಲ್ಲೆಲ್ಲಯ್ಯ? ಇವತ್ತಿಬ್ಬರು ಮಿಸ್ ಆಗಿಬಿಟ್ರಲ್ಲ. ಯಾಕೆ? ಏನು ಸ್ಕೂಲ್ಗ ಹಸುಗ ಸೊ ಹಾಗಾಗಿ ನೀವು ವಾಕ್ಯ ವಾರದಲ್ಲಿ 1 ದಿನ ಅಷ್ಟೇ ವಾಕ್ಯ. ಇಂಥ ವಾಕ್ಯಗಳಲ್ಲಿ ನಿಮ್ಗೆ ಸಿಗಲ್ಲ. ಸಮರ್ಥರಾಗಬೇಕು,
ಶಕ್ತಿವಂತರಾಗಬೇಕು, ನೀವೆಲ್ಲ ಬುದ್ಧಿವಂತರಾಗಬೇಕು, ನೀವೆಲ್ಲ ಸಮರ್ಥರಾಗಬೇಕು. ವಾಕ್ಯದಲ್ಲಿ ವಚನದಲ್ಲಿ ನಾನು ನೋಡ್ರಿ ಬೆಳಗ್ಗೆ ಬಿಟ್ಟವನು ಊಟನೇ ಮಾಡಿಲ್ಲ, ಬರೀ ನೀರು ಒಂದು ಬಾಟ್ಲ್ ನೀರು ತಗೊಂಡು ಕುತ್ಕೊಂಡು ಬಂದೀನಿ. ನಾನು ಉಪವಾಸದಲ್ಲಿ ನಿಂತ್ಕೊಂಡಿದ್ದೀನಿ. ಯಾಕೆ? ಸಮರ್ಥರಾಗಿ. ನೀವೆಲ್ಲ ಒಬ್ಬೊಬ್ಬರು ಸಮರ್ಥರಾಗಬೇಕು. ಒಂದನೇದಾಗಿ ಸರ್ವಶಕ್ತನು ಸಮರ್ಥನಾಗಿದ್ದನು, ಎರಡನೇದಾಗಿ ಅಬ್ರಾಮನು ನಂಬಿಕೆಯಲ್ಲಿ ಸಮರ್ಥನಾಗಿದ್ದನು, ಮೂರನೇದಾಗಿ ಇಸ್ಮಾಯೇಲನು ಬಿಲ್ಲು ಎಸೆಯುವುದರಲ್ಲಿ ಸಮರ್ಥನಾಗಿದ್ದನು, ನಾಲ್ಕನೇದಾಗಿ ಏಸಾವನು ಬೇಟೆ ಆಡುವುದರಲ್ಲಿ ಸಮರ್ಥನಾಗಿದ್ದನು. ನೀವು ಬರೆದಿಟ್ಕೊಳ್ರಿ, ದೇವರು ನಿಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಮಾಡ್ತಾನೆ. 1 ವರ್ಷ ಆದಮೇಲೆ ನೀವು ಇದನ್ನೇ ಉಪದೇಶ ಮಾಡ್ಬೋದು. ಅರ್ಥ ಆಯ್ತಾ? ದೇವರ ವಾಕ್ಯವನ್ನ ಇದೆ. ಯಾವಾಗ ಒಂದು ವೇಳೆ ನಾನು ಬರಲಿಲ್ಲ ಅಂದರೆ ಒಂದು ಕಡೆ ಎಲ್ಲ ಕರ್ಕೊಂಡೋದ್ರೆ ಲೇಡೀಸ್ ಮೀಟಿಂಗಲ್ಲಿ ಬೇಗ ಅವ್ರು ಮಾತಾಡ್ತಾರೆ ಅಂತ ಹೇಳ್ಬಿಡ್ತೀನಿ ನಾನು. ಆವಾಗ ನೀವು ಇದನ್ನು ಮಾತಾಡಬೇಕು. ಅಲ್ಲಲ್ವಯ್ಯ? ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೇನೆ. ನೀವೆಲ್ಲ ರೆಡಿಯಾಗಿರ್ಬೇಕು, ಸಿದ್ಧರಾಗಿರ್ಬೇಕು. ನಿಮ್ಮ ಸಭೆಗಳಲ್ಲಿ ಕಲಿತಿರುವಂಥ ಪಾಠಗಳನ್ನು ಮತ್ತೊಬ್ಬ ಸಭೆಗಳಲ್ಲಿ ಉಪದೇಶ ಮಾಡಬೇಕು. ನೀವು ನಮಗೆ ಯಾಕೆ ಬೇಕು ಅದು ಪಾಸ್ಟರ್ ಅಂತ ಹಂಗೆ ತಿಳ್ಕೊಳ್ಬೇಡ್ರಿ. ಇಲ್ಲಿ ನೀವು ಏನು ಕಲ್ತಿದ್ರೋ ಅದನ್ನು ನೀವು ಈಗ ಗೌರ್ಮೆಂಟ್ ಶಾಲೆಗಳಲ್ಲಿ ಟೀಚರ್ಸ್ ಎಲ್ಲ ಇದ್ದಾರಲ್ವಾ, ಅವರು ಬೇರೆ ಕಡೆ ಕಲಿತ್ಕೊಂಡ್ಬಂದು ನಿಮಗೆ ಉಪದೇಶ ಮಾಡ್ತಾರೆ. ಹೌದಾ? ಅವರೇ ಸ್ವತಃ ಹೋಗಿ ರೂಮಲ್ಲಿ ಕುತ್ಕೊಂಡು ಹೋಗಲಿ ಸ್ಟಡಿ ಮಾಡಿ ವಿಜ್ಞಾನ ಮಾಡಿ ಬರ್ತಾರ? ಇಲ್ಲ, ಸ್ಟಡಿ ನೋಟ್ ಅಂತ ಇರುತ್ತೆ. ಅವ್ರು ಕಲ್ತ್ಕೊಂಡ್ಬಂದು ನೀವು ಬೇರೆಯವರನ್ನ ಬರೆದಿದ್ದನ್ನು ನೀವು ಕಲ್ತ್ಕೊಂಡು ಹೋಗಿ ಬರೀತೀರ. ಹೌದಲ್ವಾ? ಹಾಗೆ ಈ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿರೋ ಒಂದು 10 ನಿಮಿಷ ಮಾತಾಡು ರಾಕೇಶ್ ಅಂದರೆ ಮುಂದೆ ನಿಂತ್ಕೊಂಡು ಮಾತಾಡಬೇಕು. ಏನಂತ? ಸಮರ್ಥರು ಯಾರು, ಶಕ್ತಿವಂತರು ಯಾರು? ನಮ್ಮ ಬೈಬಲಲ್ಲಿ ಮೊದಲನೇದಾಗಿ ತಂದೆಯಾದ ದೇವರು ಸಮರ್ಥನಾಗಿದ್ದಾನೆ, ಅಬ್ರಾಹ್ಮನು ವಿಶ್ವಾಸದಲ್ಲಿ ಶಕ್ತಿವಂತನಾಗಿದ್ದಾನೆ. ನಾವು ಕೂಡ ಶಕ್ತಿವಂತರಾಗಬೇಕು. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಭಾನುವಾರ ಬರೋದು ಯಾಕೆ? ಕಲಿತ್ಕೊಳ್ಳುವುದಕ್ಕಾಗಿ. ಬರ್ಕೊಳ್ಳಿ ಅಂತ ಹೇಳಿದ್ದೀನಿ, ಬರಿತಾನೆ ಇಲ್ಲ ಕೆಲವರು. ನೀವೆಲ್ಲ ವಿಶ್ವಾಸದಲ್ಲಿ ಸಮರ್ಥರಾಗಿರಬೇಕು, ವಿಶ್ವಾಸದಲ್ಲಿ ಶಕ್ತಿವಂತರಾಗಿರಬೇಕು. ಮತ್ತು ಎರಡನೇದಾಗಿ 2 ಅರಸುಗಳು 23:20. 2 ಸಾಮುವೇಲ 23:20. ಯೆಹೋವನಾದ ಮಗನು ಕಜ್ಜಲಿನ ಪರಾಕ್ರಮಶಾಲಿಯೂ ಆದ ಬೇನಾಯನು ಇನ್ನೊಬ್ಬನು. ಇವನು ಅನೇಕ ಶೂರಕೃತ್ಯಗಳನ್ನು ನಡೆಸಿದರು. ದುಷ್ಟಾಂತವನ್ನು ಸಾರಿ ಮೋವಾಬ್ಯನಾದ ಅರೀಯೇಲನ 2 ಮಕ್ಕಳನ್ನು ಕೊಂದನು. ಇನ್ನೊಮ್ಮೆ ಹಿಮಕಾಲದಲ್ಲಿ ಒಂದು ಸಿಂಹವು ಗುಂಡಿಯಲ್ಲಿ ಬಿದ್ದಿರಲು ಇವನು ಆ ಗುಂಡಿಗೆ ಇಳಿದು ಹೋಗಿ ಅದನ್ನು ಕೊಂದನು. ಸಾಕು. ಪೆಣಿಯನು ಇದರಲ್ಲಿ 7ನೇದಾಗಿ ಪೆಣಿಯನು ಕಾರ್ಯದಲ್ಲಿ ಆತನು ಸಮರ್ಥನಾಗಿದ್ದಾನೆ. ಕಾರ್ಯಗಳನ್ನು ಮಾಡುವುದರಲ್ಲಿ. ಕಾರ್ಯ ಅಂದರೆ ಯಾವ್ದ್ಯಾವ್ದು ಕಾರ್ಯ? ಸಿಂಹಗಳನ್ನು ಸೀಳಿಸುವಂಥದ್ದು, ವೈರಿಗಳನ್ನು ಕೊಳ್ಳುವಂಥದ್ದು, ವಿರೋಧವಾಗಿ ಬರುವವರನ್ನ ಸಾಯಿಸುವಂಥದ್ದು. ಈಗ ನಾವೆಲ್ಲ ಏನಾಗಬೇಕಂತ ಹೇಳಿದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ಸಿಂಹ ಬರ್ತಾ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಸಿಂಹ ಬರ್ತಾ ಇದೆ. ಕಷ್ಟಗಳ ಉಪಾಧಿಯಲ್ಲಿ ಸಾಲವೆಂಬ ಸಿಂಹ, ರೋಗವೆಂಬ ಸಿಂಹ, ಸಮಸ್ಯೆಗಳೆಂಬ ಸಿಂಹ, ಇದೆಲ್ಲವೂ ವೈರಿಗಳು ನಮ್ಮನ್ನು ಏನು ಮಾಡ್ತದೆ? ಹುಡುಕೊಂಡು ಬರ್ತಾ ಇದೆ. ಈಗ ನಾವೇನು ಮಾಡಬೇಕು? ಆ ಸಾಲವೆಂಬ ಸಿಂಹವನ್ನು, ರೋಗವೆಂಬ ಕಾಯಿಲೆ ಎಂಬ ಸಿಂಹವನ್ನು ನಾವೇನು ಮಾಡಬೇಕು? ಸಾಯಿಸ್ಬೇಕು. ಹೇಗೆ ಸಾಯಿಸ್ತೀರ? ಹೇಗೆ ನೀವು ಸಾಯಿಸೋಕ್ಕಾಗುತ್ತೆ? ಪ್ರಾರ್ಥನೆ ಮಾಡಬೇಕು, ಆರಾಧನೆಯಲ್ಲಿ ಬಲಗೊಳ್ಳಬೇಕು, ನಂಬಿಕೆಯಲ್ಲಿ ವಿಶ್ವಾಸ ಮೊಣಕಾಲು ಪ್ರೇಯರ್ ಮಾಡಬೇಕು, ಉಪವಾಸ ಮಾಡಬೇಕು. ಇದನ್ನೆಲ್ಲ ನಾವು ಮಾಡುವುದರಿಂದ ನಾವು ಕಾರ್ಯದಲ್ಲಿ ನಾವು ಸಮರ್ಥರಾಗಿರ್ತೇವೆ. ಸುಮ್ಮನೆ ಅಡಿಗೆ ಮಾಡುವುದರಲ್ಲ, ಬಿರಿಯಾನಿ ಮಾಡುವುದರಲ್ಲ, ಬಟ್ಟೆ ಉಳಿಯುವುದರಲ್ಲ ಸಮರ್ಥ. ದೇವರ ವಾಕ್ಯದಲ್ಲಿ ಉಪದೇಶ ಮಾಡುವುದರಲ್ಲಿ ಸಮರ್ಥನಾಗಿದ್ದನು. ಮತ್ತೆ ನಿಮಗೆ ಒತ್ತಿ ಹೇಳ್ತಾ ಇದ್ದೇನೆ, ನೀವು ವಾಕ್ಯವನ್ನು ಉಪದೇಶ ಮಾಡುವುದರಲ್ಲಿ ಸಮರ್ಥರಾಗಿದ್ದೀರಿ. 8ನೇದಾಗಿ ಅಂದರೆ ಕೊನೆಯದಾಗಿ ಆದಿಕಾಂಡ 41:15. ಆದಿಕಾಂಡ 41:15. ಆದಿಕಾಂಡ 41:15. ಫರೋಹನು ಯೋಸೇಫನಿಗೆ, ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ. ಸಾಕು. ನೋಡ್ರಿ, 8ನೇದಾಗಿ ಯೋಸೇಫನು ಕನಸಿನ ಅರ್ಥವನ್ನ ತಿಳಿಸುವುದರಲ್ಲಿ ಸಮರ್ಥನಾಗಿದ್ದಾನೆ. ಈಗ ಯಾರಿಗಾದ್ರೂ ಒಬ್ಬರಿಗೆ ಕನಸು ಬರುತ್ತೆ. ನೀವೆಲ್ಲ ಕನಸು ಕಾಣ್ತೀರಲ್ವಾ? ನನಗೂ ಕೂಡ ಕನಸು ಬರ್ತಾನೇ ಇರ್ತದೆ. ಸಭೆಯ ಕುರಿತಾಗಿ, ವಿಶ್ವಾಸಿಗಳ ಕುರಿತಾಗಿ, ನನ್ನ ಕುರಿತಾಗಿ, ಎಲ್ಲ ಕುರಿತಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಕನಸು ಬರುತ್ತಲ್ವ? ಕನಸು ಬಾರದೇ ಇರೋರು ಯಾರಾದಿದ್ದೀರಾ?
ಏನಾದರೂ ಕನಸು ಬರುತ್ತೆ, ನಡ್ಕೊಂಡು ಹೋಗೋ ಥರ, ಈಜು ಹೊಡೆಯೋ ಥರ, ದುಡ್ಡು ಕಣ್ಣಿಗೆ ಸಿಗೋ ಥರ, ಎಲ್ಲಾದರೂ ಪ್ರಯಾಣ ಮಾಡುವ ಥರ, ಎಲ್ಲೋ ಹಾವುಗಳೆಲ್ಲ ಕನಸಿನಾಗ ಬರುತ್ತಲ್ವ, ಹಾವು ಇದೆಲ್ಲವೂ ಕನಸಿನಾಗ ಬರುತ್ತಲ್ವ. ಹಾಗೆ ಕನಸುಗಳನ್ನು ಅರ್ಥಗಳನ್ನು ತಿಳಿಸುವಂಥ ಸಾಮರ್ಥ್ಯ ಯಾರಿಗಿತ್ತಂತ ಹೇಳಿದ್ರೆ ಯಾರಿಗಿತ್ತು? ಯೋಸೇಫನಿಗೆ ಇತ್ತು. ಅದರಲ್ಲಿ ಕನಸಿನ ಅರ್ಥವನ್ನು ಹೇಳುವುದರಲ್ಲಿ ಆತನು ಸಮರ್ಥನಾಗಿದ್ದನು. ಈ 26ನೇ ವರ್ಷದಲ್ಲಿ ನಾವು ಲೋಕದ ವ್ಯವಹಾರಗಳಿಗೆ ನೀವು ಏನೇ ಅಲ್ಲ ಸಮರ್ಥರಾಗಿರ್ಬೋದು, ಆದರೆ ಈ 26ನೇ ವರ್ಷದಲ್ಲಿ ವಾಕ್ಯವನ್ನು ಉಪದೇಶ ಮಾಡುವುದರಲ್ಲಿ, ನಂಬಿಕೆ ಇಡುವುದರಲ್ಲಿ, ಬಿಲ್ಲು ಎಸೆಯುವುದರಲ್ಲಿ, ಬೇಟೆ ಆಡುವುದರಲ್ಲಿ ಸಮರ್ಥರಾಗಿರಬೇಕು. ಅಲ್ಲೂಯಾ. ಈಗ ಬೇಟೆ ಆಡಬೇಕು. ನಾವು ಹೇಗೆ ಬೇಟೆ ಆಡಲು ಸಾಧ್ಯ? 26ನೇ ವರ್ಷದಲ್ಲಿ ನೀವು ಬೇಟೆ ಆಡಬೇಕು. ಹೇಗೆ ಬೇಟೆ ಆಡ್ತೀರಾ? ಸುವಾರ್ತೆ ಹೇಗೆ ಸಾರ್ತೀರಾ ನೀವು? ನಮ್ಮ ಆನಂದ್ ಸಾರ್ ಲಾಸ್ಟ್ ಟೈಮ್ ಹೇಳಿದ್ರು, ನಿಮ್ಮ ಕಾಲೇಜ್ ಮಕ್ಕಳನ್ನೆಲ್ಲ ಕರ್ಕೊಂಬರ್ರಿ ಅಂತ. ನೀವು ಎಲ್ಲಿ ಕರ್ಕೊಂಬರ್ತೀರ? ನೀವು ಅಲ್ಲಿ ಏನೈತೆ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ಏನು ಮಾಡ್ತೀವಿ? ನಾನು ಅವತ್ತೇ ಹೇಳಿದೆ ನಿಮಗೆ, ಕಾಲೇಜ್ ಸ್ಟೂಡೆಂಟ್ ಎಲ್ಲ ಕರ್ಕೊಂಬರ್ರಿ, ಒಂದು ಗೇಮ್ಸ್ ಥರ ಮಾಡೋಣ, ಒಂದು ಸ್ಪೋರ್ಟ್ಸ್ ಥರ ಮಾಡೋಣ ಅಂತಂತ ಹೇಳಿದೆ ನಾನು. ಸೊ ಅದರ ಮೂಲಕ ನಾವು ಏನು ಮಾಡಬೇಕು? ವಾಕ್ಯಗಳನ್ನು ಅವರಿಗೆ ಉಪದೇಶ ಮಾಡುವುದರಲ್ಲಿ ಅದೊಂದು ಅವಕಾಶ. ಬೇಟೆ ಆಡುವುದಂದರೆ ಅದೇ, ಆತ್ಮಗಳನ್ನು ಬೇಟೆ ಆಡಬೇಕು. ಅನ್ಯ ಜನಗಳಿಗೆ ಸುವಾರ್ತೆಯನ್ನು ಸಾರಿ, ಅಕ್ಕಪಕ್ಕದವರಿಗೆ ಸುವಾರ್ತೆ ಸಾರಿ. ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ 10 ಗಂಟೆಗೆ ಪ್ರಾರ್ಥನೆ ಆಗ್ತದೆ ಫಾಸ್ಟ್ರೆ. ನಮ್ಮ ಫ್ರೆಂಡ್ಸ್ಗಳಲ್ಲಿ ಏನು ಹೇಳ್ತೀವಿ ಗೊತ್ತಾ? 10 ಗಂಟೆಯಿಂದ 12 ಗಂಟೆವರೆಗೂ ಪ್ರಾರ್ಥನೆ ಇರ್ತದೆ, 12:30ವರೆಗೂ. ನೀವು ಕರೆಕ್ಟಾಗಿ 12:30ವರೆಗೆ ಬಂದರೆ ಸಾಕು, ಊಟ ಟೈಮ್ ಬಂದರೆ ಸಾಕು, ನೀವೇನು ಪ್ರಾರ್ಥನೆ ಏನು ಮಾಡೋದು ಬೇಡ. ಅಲ್ಲಲ್ವಯ್ಯ? ಹಾಗೆ ತಾನೆ ಎಲ್ಲ ಪ್ರಾರ್ಥನೆ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ನೀವು ಎಲ್ಲ ಫ್ರೆಂಡ್ಸ್ಗಳನ್ನು ಏನು ಮಾಡ್ತೀವಿ? ಸಮಯ ಎಲ್ಲ ದಾಟಿ ಹೋದ್ಮೇಲೆ ನಾವೇನು ಮಾಡ್ತೀವಿ? ಕರೀತೇವೆ. ಅದು ಭಾಳ ತಪ್ಪು. 10 ಗಂಟೆಗೆ ಅಂದರೆ 10 ಗಂಟೆಗೇ ಕರೀಲಿ. ನಿಮ್ಮ ಕಾರ್ಯಕ್ರಮ ಏನೇ ಮಾಡಿದರೂ ಕೂಡ ಏನು ಮಾಡಬೇಕು? ನಮ್ಮ ಜನಗಳನ್ನು, ಹಿಂದೂಗಳನ್ನು, ಫ್ರೆಂಡ್ಸ್ಗಳನ್ನು, ಸ್ನೇಹಿತರನ್ನು ಸರಿಯಾದ ಸಮಯಕ್ಕೆ ನಾವು ಕರ್ಕೊಂಬಂದರೆ ಅವರು ಹಾಡಾಡ್ತಾರೆ, ಹಾಡು ಕೇಳ್ತಾರೆ, ವಾಕ್ಯವನ್ನು ಕೇಳ್ತಾರೆ, ಎಲ್ಲ ಒಂದು ಇದು ಏನು ಮಾಡ್ತಾರೆ? ಅವರು ಅಬ್ಸರ್ವೇಷನ್ ಮಾಡ್ತಾರೆ. ಸೊ ಆತ್ಮ ಅವರಲ್ಲಿ ಕ್ರಿಯೆ ಮಾಡುವುದು ಉಂಟು. ನಮ್ಮ ಬೈಬಲಲ್ಲಿ ಸುಮಾರು ಜನ ಸಮರ್ಥರಾಗಿದ್ದಾರೆ. ದಾವಿದನು ಸಮರ್ಥನಾಗಿದ್ದನು, ಸೌಲನು ಸಮರ್ಥನಾಗಿದ್ದನು, ದಾನಿಯೇಲನು ಸಮರ್ಥನಾಗಿದ್ದನು. ಹೀಗೆ ನಾವು ಒಂದೊಂದು ವಾಕ್ಯಗಳನ್ನು ಹೇಳ್ಕೊಂತ ಹೋಗ್ಬೋದು, ಆದರೆ ಸಮಯವಿಲ್ಲ. ಇವತ್ತು 6 ವಿಚಾರವನ್ನು ತಿಳ್ಕೊಂಡಿದ್ದೇವೆ, 8 ವಿಚಾರವನ್ನು ತಿಳ್ಕೊಂಡಿದ್ದೇವೆ. 8 ನೀವು ಮನಸ್ಸಲ್ಲಿ ಇಟ್ಕೊಳ್ರಿ. ಒಬ್ಬನು ಯಾರು? ಸರ್ವಶಕ್ತನಾದಂಥ ದೇವರು, ಶಕ್ತಿವಂತನು. 2ನೇದಾಗಿ ಅಬ್ರಾಮನು ವಿಶ್ವಾಸದಲ್ಲಿ ಸರ್ವಶಕ್ತನು ಅಂದರೆ ಶಕ್ತಿವಂತನಾಗಿದ್ದನು. 3ನೇದಾಗಿ ಇಸ್ಮಾಯೇಲನು ಬಿಲ್ಲು ಎಸೆಯುವುದರಲ್ಲಿ ಆತನು ಸಮರ್ಥನಾಗಿದ್ದನು. 4ನೇದಾಗಿ ಏಸಾವನು ಬೇಟೆ ಆಡುವುದರಲ್ಲಿ ಆತನು ಸಮರ್ಥನಾಗಿದ್ದನು. 5ನೇದಾಗಿ ಅಪೊಲ್ಲೋನು ದೇವರ ವಾಕ್ಯದಲ್ಲಿ ಆತನು ಸಮರ್ಥನಾಗಿದ್ದನು. ಎಲ್ಲಾದ್ರೂ ಕೊಟ್ಟರೆ ವಾಕ್ಯ ಹೇಳಕ್ಕೆ ರೆಡಿ ಇರ್ತಾನೆ. ನಾವು ಈಗ ಫೋನ್ ಮಾಡ್ತೀವಿ, ಈಗ ನಮ್ಮ ಸಭೆಯಿಂದ ಒಂದು 10 ನಿಮಿಷ ಮಾತಾಡ್ತಾರೆ, ಸಮಯ ಕೊಡ್ರಿ ಅಂದರೆ ಕೊಡ್ತಾರೆ. ನೀವು ಮಾತಾಡೋಕ್ಕೆ ರೆಡಿ ಇರಬೇಕು. ನೀವು ಈಗ 6 ತಿಂಗಳಿಂದ ನನ್ನಿಂದ ಏನು ಕಳ್ತ್ಕೊಂಡಿದ್ರೋ ಅದರಲ್ಲೇ ಒಂದು 10 ನಿಮಿಷ ನೀವು ಮಾತಾಡ್ಬೋದು. ಯಾರು ನಿಮ್ಮನ್ನೇನು ಜೈಲಿಗೆ ಹಾಕಲ್ಲ, ಯಾರು ನಿಮಗೆ ಇದು ಮಾಡಲ್ಲ, ಕಾಟು ಹೊಡಿದ್ರಂತೂ ಹೇಳಲ್ಲ. ಅಲ್ಲರಿಯ? ಸೊ ಹಾಗೆ ದೇವರ ವಾಕ್ಯ ನಿಮ್ಮಲ್ಲಿ ಟಚ್ ಮಾಡಿದರೆ ಅದನ್ನು ಮತ್ತೊಬ್ಬರಿಗೆ ಹೇಳಬೇಕು. ಒಂದು ವೇಳೆ ನೀವು ಈ ವಾಕ್ಯವನ್ನು ಕೇಳಿ ಈ ಸಭೆಯಲ್ಲೇ ಬಿಟ್ಟು ಹೋಗುವುದಾದರೆ ಅದು ನಿಮಗೆ ಬಿಟ್ಟಿದ್ದು. ನೀವು ಅದನ್ನು ಉಪದೇಶ ಮಾಡಬೇಕು, ಮತ್ತೊಬ್ಬರಿಗೆ ಹೋಗಿ ಹೇಳಬೇಕು, ಸಮರ್ಥರಾಗಿರಬೇಕು. 6ನೇದಾಗಿ ಮೋಸೆ, ಆತನು ಎಲ್ಲ ಕಾರ್ಯದಲ್ಲಿ ಯುದ್ಧ ಮಾಡುವುದರಲ್ಲಿ, ಅವನು ಕೂಡ ವಾಕ್ಯವನ್ನು ಓದುವುದರಲ್ಲಿ, ಧರ್ಮಶಾಸ್ತ್ರ ಓದುವುದರಲ್ಲಿ ಆತನು ಸಮರ್ಥನಾಗಿದ್ದ. 7ನೇದಾಗಿ ಪೆನಿಯೇಲನು, ಆತನು ಯುದ್ಧ ಮಾಡುವುದರಲ್ಲಿ, ಸೈನಿಕರು ಅಂದರೆ ಸಿಂಹವನ್ನು ಸೀಲುವುದಕ್ಕೆ ಆತನು ಸಮರ್ಥನಾಗಿದ್ದನು. ಈ 26ನೇ ವರ್ಷದಲ್ಲಿ ಕಷ್ಟವೆಂಬ ಸಿಂಹ ನಮಗೆ ಬರ್ತದೆ. ಶೋಧನೆಗಳು, ವೇದನೆಗಳು ಎಂಬ ಸಿಂಹ, ಸಾಲಗಳು, ಕಷ್ಟಗಳು, ಕಣ್ಣೀರೆಂಬ ಸಿಂಹ ನಮ್ಮನ್ನು ಹುಡ್ಕೊಂಡು ಬರ್ತದೆ. ಅದನ್ನು ಎದುರಿಸುವುದಕ್ಕೆ ನಾವು ಸಮರ್ಥರಾಗಿರಬೇಕು. 8ನೇದಾಗಿ ಯೋಸೇಫನು ಕನಸಿನ ಅರ್ಥವನ್ನು ತಿಳಿಸಲು ಆತನು ಸಮರ್ಥನಾಗಿದ್ದನು. ಅಲ್ಲಲ್ವಿಯ? ನನಗೆ ಕೂಡ ಕನಸು ಬಂತು. ಅದರ ವಿಚಾರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವರು ಏನು ಅರ್ಥವನ್ನು ಕೊಡ್ತಾನೆ ನನಗೆ ಗೊತ್ತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕನಸುಗಳು ದೇವರು ಬೀಳಿಸ್ತಾನೆ, ದೇವರು ಕೊಡ್ತಾನೆ. ಅದರಂತೆ ನಿಮ್ಮನ್ನು ತಿಳಿಸಿ, ನಿಮ್ಮನ್ನು ಬಲಪಡಿಸಲಿ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಕೊನೆಯದಾಗಿ ನಾವು ಒಂದು ಹಾಡನ್ನಾಡಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ, ಯೇಸುವೇ ನಿನಗೆ ಸ್ತೋತ್ರವಾಗಲಿ.
ಈ ಪುಸ್ತಕದಲ್ಲಿ ಒಂದು ಹಾಡಿದೆ, ಆ ಒಂದು ಹಾಡನ್ನು ಹಾಡಿ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ ಎಂಬ ಹಾಡನ್ನು ಹಾಡಿ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ, ಎಲ್ಲವನ್ನು ನೋಡಿಕೊಳ್ಳುವ. ಯೆಹೋವಾ ಈರೇ, ಎಲ್ಲವನ್ನು ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಮ, ಆರೋಗ್ಯದಾಯಕನೇ. ಯೆಹೋವಾ ರಾಮ, ಆರೋಗ್ಯದಾಯಕನೇ. ಗುಣವಾದೆವು ಯೇಸುಗಾಯದಿಂದ, ಗುಣವಾದೆವು ಯೇಸುಗಾಯದಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಯೆಹೋವಾ, ಒಳ್ಳೆಯ ಗುರುವನೇ. ಯೆಹೋವಾ ಯೆಹೋವಾ, ಒಳ್ಳೆಯ ಗುರುವನೇ. ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಶಾಮ, ಜೊತೆಯಲ್ಲಿ ಇರುವನು. ಯೆಹೋವಾ ಶಾಮ, ಜೊತೆಯಲ್ಲಿ ಇರುವನು. ಸಮಾಧಾನವೇ ನನಗೆ, ಸಮಾಧಾನವೇ, ಸಮಾಧಾನವೇ ನನಗೆ, ಸಮಾಧಾನವೇ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಭಯವಿಲ್ಲ ನನಗೆಂದಿಗೂ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕೈಗಳನ್ನು ತಟ್ಟಿ ದೇವರ ಆಶೀರ್ವಾದವನ್ನು, ದೇವರ ಶಕ್ತಿಯನ್ನು ಪಡೆದುಕೊಳ್ಳೋಣ. ಅಪರಾಧದ ನಂಬಿಕೆಯಲ್ಲಿ ಶಕ್ತಿವಂತನಾಗಿದ್ದನು. ಸರ್ವಶಕ್ತನಾದ ಯೇಸು ಮೊದಲಾಗಿ ಸಮರ್ಥನಾಗಿದ್ದಾನೆ. ಆತನು ಇಸ್ಮಾಯೇಲನು ಬಿಲ್ಲೆ ಎತ್ತುವುದನ್ನು ಸಮರ್ಥನಾಗಿದ್ದನು. ಏಸಾವನು ಬೇಟೆಯಾಡುವುದರಲ್ಲಿ ಸಮರ್ಥನಾಗಿದ್ದನು. ಮೋಶೆ ವಾಕ್ಯವನ್ನು ಓದುವುದರಲ್ಲಿ ಸಮರ್ಥನಾಗಿದ್ದನು. ಅಪೊಲ್ಲೋಸನು ವಾಕ್ಯವನ್ನು ಓದುವುದರಲ್ಲಿ, ವಾಕ್ಯವನ್ನು ಉಪದೇಶ ಮಾಡುವುದರಲ್ಲಿ ಸಮರ್ಥನಾಗಿದ್ದನು. ಇಲ್ಲಿ ನಿಂತಿರುವ ಪ್ರತಿಯೊಬ್ಬರಿಗೆ ಶಕ್ತಿಗಳು ಉಂಟಾಗಲಿ, ಬಲ ಉಂಟಾಗಲಿ, ಸಮರ್ಥರಾಗಲಿ. ದೇವರೇ, ಪ್ರಾರ್ಥನೆ ಮಾಡುವುದರಲ್ಲಿ ಸಮರ್ಥರಾಗಲಿ, ವಾಕ್ಯವನ್ನು ಓದುವುದರಲ್ಲಿ ಸಮರ್ಥರಾಗಲಿ. ಕರ್ತನೆ, ಯಾವ ಬಲ ಇಲ್ಲವೋ, ಯಾರಿಗೆ ಅವಶ್ಯಕತೆ ಇದೆಯೋ, ಯಾರಿಗೆ ಶಕ್ತಿ ಬೇಕು, ಅವರನ್ನು ಶಕ್ತಿಯಿಂದ ತುಂಬಿಸು, ಬಲದಿಂದ ತುಂಬಿಸಬೇಕಾಗಿ ಕರ್ತನೆ. ಎಲ್ಲ ರೋಗವೆಂಬ, ಎಲ್ಲ ಕಾಯಿಲೆವೆಂಬ ಸಮಸ್ಯೆಗಳು, ಎಲ್ಲ ಸಾಲ ಬಾಧೆಗಳು, ಎಲ್ಲ ನೋವುಗಳು ಯೇಸುವಿನ ನಾಮದಲ್ಲಿ ಈ ಸಭೆಯನ್ನು ಬಿಟ್ಟು ತೊಲಗಿಸುವುದಕ್ಕಾಗಿ ಒಬ್ಬೊಬ್ಬರನ್ನ ಶಕ್ತಿವಂತರಾಗಿ ಮಾಡು ಕರ್ತನೆ. ದೇವರೇ, ಅವರವರು ಇಲ್ಲಿ ನಿಂತಿರುವ ಪ್ರತಿಯೊಬ್ಬರಿಗೆ ದೇವರೇ ಅವರದೇ ಆದಂತ ವಾಕ್ಯದಲ್ಲಿ ಸಮರ್ಥರಾಗಿರಲಿ ಕರ್ತನೆ. ಅಪ್ಪ, ಕನಸಿನ ಅರ್ಥವನ್ನ ಪ್ರಾರ್ಥನೆ ಮಾಡುವುದರಲ್ಲಿ ಶಕ್ತಿವಂತರಾಗಲಿ. ಇಲ್ಲಿ ನಿಂತಿರುವ ಪ್ರತಿಯೊಬ್ಬರು ವಾಕ್ಯವನ್ನ ಓದುವುದರಲ್ಲಿ, ಪ್ರಸಂಗ ಮಾಡುವುದರಲ್ಲಿ ಸಮರ್ಥರಾಗಿರಲಿ ಕರ್ತನೆ. ಹಾಡುಗಳನ್ನು ಆಡುವುದರಲ್ಲಿ ಶಕ್ತಿವಂತರಾಗಲಿ ಕರ್ತನೆ. ನಮ್ಮ ಸಭೆಗಳನ್ನ, ನಮ್ಮ ವಿಶ್ವಾಸಿಗಳನ್ನ ಆಶೀರ್ವಾದ ಮಾಡು ಕರ್ತನೆ.
ದೇವರೇ, ಇಲ್ಲಿವರೆಗೂ ದೇವರೇ ನಿಮ್ಮ ವಾಕ್ಯದಿಂದ ದೇವರೇ ನಾವು ಕಳಿತುಕೊಂಡಿದ್ದೇವೆ ಕರ್ತನೆ. ನಮ್ಮ ಜೀವನದಲ್ಲಿ ಕಳಿತು ಅದನ್ನ ಮತ್ತೊಬ್ಬರಿಗೆ ಉಪದೇಶ ಮಾಡಲಿಕ್ಕಾಗುವಂತೆ ಅದರಲ್ಲಿ ಸಮರ್ಥರಾಗಿರಲಿ ಕರ್ತನೆ. ನನಗೆ ಸ್ತೋತ್ರ. ಬಲಪಡಿಸು, ಆಶೀರ್ವದಿಸು. ಬಂದಂಥ ಕುಟುಂಬಗಳನ್ನು, ಬಾರದಿರುವಂಥ ಕುಟುಂಬಗಳನ್ನು ಆಶೀರ್ವದಿಸು. ಪ್ರತಿಯೊಂದು ಕೀರ್ತನೆ ಭಾಗವನ್ನು ಆಶೀರ್ವಾದ ಮಾಡಿದೆ, ಆರಾಧನೆ ಭಾಗವನ್ನು ಆಶೀರ್ವಾದ ಮಾಡಿದೆ, ಪ್ರಕಟಣೆ ಭಾಗವನ್ನು ಆಶೀರ್ವಾದ ಮಾಡಿದೆ, ಕಾಣಿಕೆ ಭಾಗವನ್ನು ಆಶೀರ್ವಾದ ಮಾಡಿದೆ, ಸಾಕ್ಷ್ಯ ಭಾಗ, ಸಂದೇಶದ ಭಾಗ, ಎಲ್ಲ ಭಾಗಗಳು ಯೇಸುವಿಗೆ ಮಹಿಮೆ ತಂದಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಬರಿದಾಗಿ ಬಂದಿದ್ದೇವೆ, ಕಷ್ಟದಿಂದ ಬಂದಿದ್ದೇವೆ, ಸಮಸ್ಯೆಯಿಂದ ಬಂದಿದ್ದೇವೆ. ನಮ್ಮನ್ನು ಆಶೀರ್ವಾದ ಮಾಡಿ ಶಕ್ತಿವಂತರಾಗಿ ಸಮರ್ಥರಾಗಿ ನಮ್ಮನ್ನು ಕಳುಹಿಸಬೇಕಾಗಿ ಬಿಡ್ತಾ ಇದ್ದೇವೆ. ನಾಳೆ ನಡೆಯುವಂತ ಬಡವನಹಳ್ಳಿ ಸ್ತ್ರೀಯರ ಕೂಟಕ್ಕಾಗಿ ಸ್ತೋತ್ರ ದೇವರೇ. ಎಲ್ಲ ಹೆಣ್ಣು ಮಕ್ಕಳು ಸೇರಿ ಬರಲಿಕ್ಕಾಗಿ ಸಹಾಯ ಮಾಡು. ಎಲ್ಲರೂ ಒಟ್ಟಾಗಿ ಸೇರಿ ಆರಾಧನೆಯಲ್ಲಿ ಭಾಗಿಗಳಾಗುವಂತೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಘನವು, ಮಾನು, ಸ್ತುತಿ, ಸ್ತೋತ್ರ ನಿನಗೊಬ್ಬನಿಗೆ ಸಲ್ಲಿಸ್ತಾ ಇದ್ದೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪರಲೋಕದ ತಂದೆಯೇ. ನನ್ನ ಮನವೇ ಗುಣನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಗುಣನು ಕೊಂಡಾಡು, ಕರ್ತನು ಮಾಡಿದ ಉಪಕಾರಗಳನ್ನು ಮರೆಯಬೇಡ. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವು ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ನಡೆಯಾಗಿರಲಿ. ಹೇಗೊಂಡು ದೇವರಿಗೆ 3 ಸಾರಿ ಅಲ್ಲೊಳೆಯೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮಾಧಾನದಿಂದ ಮನೆಗೆ ಹೋಗಿ ನಾಳೆ 8 ಗಂಟೆಗೆಲ್ಲ ಬರಬೇಕು ತಾಲೆಕೊಪ್ಪ ಗೇಟ್ಗೆ. ಸೊ 8 ಗಂಟೆಗೆ ಗಾಡಿ ರೆಡಿಯಾಗಿರುತ್ತೆ. ನಾವೆಲ್ಲರೂ ಒಗ್ಗಟ್ಟಾಗಿ ಬಡವನಹಳ್ಳಿಗೆ ಹೋಗಿ ಪ್ರಾರ್ಥನೆ ಮಾಡಿ ಮುಗಿಸಿ ನಾವು ಬರೋಣ. ಎಲ್ಲ ಹೆಣ್ಮಕ್ಳು ಬರಬೇಕು. ಗಂಗಮ್ಮವರೇ, ನೀವು ರೆಡಿಯಾಗಿರಿ. ಪ್ರೈಸ್ ಲಾರ್ಡ್. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅಮ್ಮರವಳು ಬಂದಿಲ್ಲ? ಬಂದು ಆರಾದ್ರೂ ಭಾನುವಾರ ಒಂದು ದಿನ ಒಬ್ಬರು ಇದ್ರೆ ಸಾಕಲ್ಲ. ನಿಖಿತವರೇ ಇಲ್ಲ. ಹೋತಾ ಬಿಡು. ಮತ್ತೆ ನಾಳೆ ಮನೆಗೆ ಬರ್ತೀನಿ, ಬಂದು ಕರ್ಕೊಂಡೋಗಿ. ಫೋನ್ ಮಾಡಿ ನೀವು ಬರ್ತೀನಿ ಅಂದರೆ ನಾನು ಬರ್ತೀನಿ. ಸ್ವಲ್ಪನಾದ ದೇವರಿಗೆ ಎಲ್ಲ ನಾಮದಲ್ಲಿ ಕಾರ್ಯ ಏನು ಮಾಡೋದು. ಅದು ಇಷ್ಟೇ ಕೊಡೋದು. ನಮ್ಮ ಮನೆಯಲ್ಲಿ ಶೀತ ಸ್ವಲ್ಪ ಒಲೆ ಇಟ್ಟಿವಲ್ಲ